ಕಪ್ಪೆ ಮತ್ತು ಮಳೆಯ ಮದುವೆ. ಅದು ಮಳೆಯ ಸಂಜೆಯಾಗಿತ್ತು. ಹತ್ತಿರದ ಕಾಡಿನ ಮೂಲಕ ಹರಿಯುವ ನದಿಯ ದಡದಲ್ಲಿ ಕಪ್ಪೆಗಳು ಕೂಗುವ ಶಬ್ದದಿಂದ ಗ್ರಾಮವು ಶಾಂತವಾಗಿತ್ತು. ಮಳೆಯನ್ನು ತಪ್ಪಿಸಲು ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಕೂಡಿದ್ದರು. ಆದರೆ ಶಿವನಿಲ್ಲ. ಅಸಾಮಾನ್ಯ ಉತ್ಸಾಹದಿಂದ ಪ್ರೇರೇಪಿಸಲ್ಪಟ್ಟ ಆ ಕಾಡಿನ ಹಾದಿಯಲ್ಲಿ ಕುತೂಹಲದಿಂದ ನಡೆಯುತ್ತಿದ್ದನು. ಶಿವನು ತನ್ನ ಅಜ್ಜಿ ಕುಳಿತಿದ್ದ ಹಳೆಯ ಆಲದ ಮರದ ಹತ್ತಿರ ಹೋದನು. ಅಜ್ಜಿ, ಮಾಂತ್ರಿಕ ಕಪ್ಪೆಯ ಕಥೆಯನ್ನು ನನಗೆ ಮತ್ತೊಮ್ಮೆ ತಿಳಿಸಿ ಎಂದು ಅವರು ವಿನಂತಿಸಿದರು. ಅವಳು ಪ್ರಾರಂಭಿಸಿದಾಗ ಅವಳ ಕಣ್ಣುಗಳು ಮಿನುಗಿದವು. ಬಹಳ ಹಿಂದೆಯೇ ಈ ಕಾಡಿನಲ್ಲಿ ಒಂದು ಅತೀಂದ್ರಿಯ ಕಪ್ಪೆ ವಾಸಿಸುತ್ತಿತ್ತು. ಇದು ಮಳೆಯ ಸಮಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಮಳೆ ನಿಲ್ಲುವ ಮೊದಲೇ ನೀವು ಅದನ್ನು ಹಿಡಿದರೆ ಅದು ನಿಮಗೆ ಒಂದು ಬಯಕೆಯನ್ನು ನೀಡುತ್ತದೆ. ದೃಢನಿಶ್ಚಯದಿಂದ ಶಿವನು ತನ್ನ ಪ್ರಿಯವಾದ ರಮ್ಯಾ ಎಂದು ಕರೆದನು. ನಾವು ಇಂದು ರಾತ್ರಿ ಆ ಕಪ್ಪೆಯನ್ನು ಕಂಡುಹಿಡಿಯಬೇಕು ಎಂದು ಅವರು ಘೋಷಿಸಿದರು. ಅವರು ಕಾಡಿಗೆ ಹೊರಟರು. ಪ್ರತಿ ಹೆಜ್ಜೆಗೂ ಮಳೆ ಜೋರಾಗಿ ಸುರಿಯಿತು. ದಾರಿಯನ್ನು ಬೆಳಗಿಸುವ ಮಿಂಚಿನ ಸಾಂದರ್ಭಿಕ ಹೊಳಪಿನಿಂದ ಮಾತ್ರ ಕತ್ತಲೆಯು ಚುಚ್ಚಲ್ಪಟ್ಟಿತು. ಇದ್ದಕ್ಕಿದ್ದಂತೆ ಒಂದು ಜೋಡಿ ಹಸಿರು ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುತ್ತಿದ್ದವು. ಶಿವ ನೋಡಿ ರಮ್ಯಾ ಗಮನ ಸೆಳೆದರು. ಅವರು ಸಮೀಪಿಸುತ್ತಿದ್ದಂತೆ ಕಪ್ಪೆ ಅಲ್ಲಿ ಕುಳಿತಿತ್ತು. ಅದರ ಚರ್ಮವು ಮಳೆಯಲ್ಲಿ ಚಿನ್ನದಂತೆ ಮಿನುಗುತ್ತಿತ್ತು. ಶಿವ ಮತ್ತು ರಮ್ಯಾ ಉತ್ಸಾಹ ಮತ್ತು ಭಯದಿಂದ ಬಳಿದ ಹೃದಯಗಳು ಹತ್ತಿರವಾದವು. ಇದು ನಮ್ಮ ಅವಕಾಶ, ನಮ್ಮ ಕನಸು, ಭರವಸೆ ಮತ್ತು ದೃಢ ನಿಶ್ಚಯದಿಂದ ತುಂಬಿದ ಆತನ ಧ್ವನಿಯಲ್ಲಿ ಶಿವ ಪಿಸುಗುಟ್ಟಿದ. ಶಿವ ನೋಡಿ ರಮ್ಯಾ ಗಮನ ಸೆಳೆದರು. ಅವರು ಸಮೀಪಿಸುತ್ತಿದ್ದಂತೆ ಕಪ್ಪೆ ಅಲ್ಲಿ ಕುಳಿತಿತ್ತು. ಅದರ ಚರ್ಮವು ಮಳೆಯಲ್ಲಿ ಚಿನ್ನದಂತೆ ಮಿನುಗುತ್ತಿತ್ತು. ಶಿವ ಮತ್ತು ರಮ್ಯಾ ಉತ್ಸಾಹ ಮತ್ತು ಭಯದಿಂದ ಬಡಿದ ಹೃದಯಗಳು ಹತ್ತಿರವಾದವು. ಇದು ನಮ್ಮ ಅವಕಾಶ, ನಮ್ಮ ಕನಸು, ಭರವಸೆ ಮತ್ತು ದೃಢ ನಿಶ್ಚಯದಿಂದ ತುಂಬಿದ ಆತನ ಧ್ವನಿಯಲ್ಲಿ ಶಿವ ಪಿಸುಗುಟ್ಟಿದ. ಆ ಸಂಜೆ ಮಳೆಯ ಉಳಿದ ಹನಿಗಳ ಅಡಿಯಲ್ಲಿ ಮಳೆ ದೇವಿಯು ಅವರ ಸಂಯೋಗವನ್ನು ಆಶೀರ್ವದಿಸಿದಳು. ಕಪ್ಪೆ ಮತ್ತು ಮಳೆ ದೇವಿಯ ಕಥೆಯು ಹಳ್ಳಿಯಾದ್ಯಂತ ಹರಡಿತು. ಇದು ಪ್ರೀತಿ ಮತ್ತು ಶೌರ್ಯದ ನೆಚ್ಚಿನ ಕಥೆಯಾಗಿದೆ. ಕೊನೆಯಲ್ಲಿ ಶಿವ ಮತ್ತು ರಮ್ಯಾ ಅವರ ಪ್ರೇಮ ಕಥೆಯು ಮಳೆಯು ಭೂಮಿಯ ಮೇಲೆ ತನ್ನ ಛಾಪು ಮೂಡಿಸಿದಂತೆಯೇ ಗ್ರಾಮಸ್ಥರ ಹೃದಯದಲ್ಲಿ ಕೆತ್ತಲ್ಪಟ್ಟಿತು. ಮಳೆ ದೇವಿಯು ಅವರನ್ನು ನೋಡುತ್ತಿದ್ದಳು. ಇದು ಪ್ರೀತಿ ಮತ್ತು ಧೈರ್ಯವು ತರಬಹುದಾದ ಮಾಂತ್ರಿಕತೆಯನ್ನು ನೆನಪಿಸುತ್ತದೆ. ಆ ಸಂಜೆ ಮಳೆಯ ಉಳಿದ ಹನಿಗಳ ಅಡಿಯಲ್ಲಿ ಮಳೆ ದೇವಿಯು ಅವರ ಸಂಯೋಗವನ್ನು ಆಶೀರ್ವದಿಸಿದಳು. ಕಪ್ಪೆ ಮತ್ತು ಮಳೆ ದೇವಿಯ ಕಥೆಯು ಹಳ್ಳಿಯಾದ್ಯಂತ ಹರಡಿತು. ಕಪ್ಪೆ ಮತ್ತು ಮಳೆ ದೇವಿಯ ಕಥೆಯು ಹಳ್ಳಿಯಾದ್ಯಂತ ಹರಡಿತು.